ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ. NKR ಕನ್ನಡ ವಾಹಿನಿ ಅರ್ಪಿಸುವ ಕನ್ನಡ ಸಾಹಿತ್ಯ ಸಿರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕುವೆಂಪುರವರ ಕೆಲವು ಸಾಲುಗಳನ್ನು ಪರಿಚಯ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಕುವೆಂಪು ಅವರು ಯೋಚನೆ ಮಾಡ್ತಿದ್ದಂತಹ ರೀತಿ ಇದೆಯಲ್ಲ, ಇದನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕು. ನಾವು ನಮ್ಮ ಶೈಕ್ಷಣಿಕ ಕಾಲದಲ್ಲಿ ನಮಗೆ ಇವತ್ತು ಇರತಕ್ಕಂಥ ಸಾಧನಗಳು ಇರಲಿಲ್ಲ. ಏನಪ್ಪ ಅಂದರೆ ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅದರಲ್ಲಿರ್ತಕ್ಕಂಥ ಗೂಗಲ್ ಇರ್ಬೋದು, ಇತ್ತೀಚೆಗೆ ಬಂದಿರತಕ್ಕಂಥ ChatGPT ಇರ್ಬೋದು, ಈ AI ಸಾಧನಗಳು ಯಾವುದೂ ನಮಗೆ ಸಿಗ್ತಾ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ನಮ್ಮ ಹತ್ರ ಇದ್ದಂತಹ ಏಕೈಕ ಸಾಧನ ಅಂತ ಹೇಳಿದ್ರೆ ಕಾಗದದ ಮುಖೇನ ಏನೆಲ್ಲ ತಲುಪಿಸ್ಬೇಕೋ ಅದನ್ನು ನಮಗೆ ಶಿಕ್ಷಕರು ತಲುಪಿಸಿದರು. ಆವಾಗ ನಾವು ಯಾರ ಬಗ್ಗೆನಾದ್ರು ಓದಬೇಕು ಅಂತ ಹೇಳಿದ್ರೆ ಅವರ ಜೀವನ ಚರಿತ್ರೆಯನ್ನು ಓದ್ತಾ ಇದ್ವಿ. ಅದರ ಜೊತೆಗೆ ಅವರು ಹುಟ್ಟಿದ ಸ್ಥಳ, ಅವರು ಹುಟ್ಟಿದ ಊರು, ಹುಟ್ಟಿದ ದಿನಾಂಕ, ಇವುಗಳನ್ನೆಲ್ಲ ನೆನಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ. ಆದರೆ ಬದಲಾದ ಕಾಲಘಟ್ಟದಲ್ಲಿ ನಾವು ಮಕ್ಕಳಿಗೆ ಇದನ್ನೆಲ್ಲ ಬರೀರಿ ಮತ್ತು ಪುಸ್ತಕದ ರೂಪದಲ್ಲಿ ಓದಿ ಅಂತ ಹೇಳಿದ್ರೆ ಇವತ್ತಿನ ಜೆನ್ಸಿ ಮಕ್ಕಳಿಗೂ ಕೂಡ ಅದು ಸಾಧ್ಯ ಇಲ್ಲ. ಈ ಜೆನ್ಸಿ ಮಕ್ಕಳೇ ಓದೋದಿಲ್ಲ ಅಂದಮೇಲೆ ಇನ್ನು ಆಲ್ಫಾ ಮಕ್ಕಳು ಸಾಧ್ಯನೇ ಇಲ್ಲ. ಇವರಿಗೆ ನಾವು ಡಿಜಿಟಲೀಕರಣದಲ್ಲೇ ನಾವು ಕನ್ನಡ ಸಾಹಿತ್ಯವನ್ನು ಬೆಳೆಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಅಂಥ ಒಂದು ಗುರುತರವಾದ ಜವಾಬ್ದಾರಿಯನ್ನು ನಮ್ಮ NKR ಕನ್ನಡ ವಾಹಿನಿ ವಹಿಸ್ಕೊಂಡಿದೆ. ಈ ಮೂಲಕ ಕನ್ನಡ ಸಾಹಿತ್ಯ ಸಿರಿ ಕಾರ್ಯಕ್ರಮದ ಮೂಲಕ ನಿಮಗೆ ಮಕ್ಕಳಿಗೆ, ವಿಶೇಷವಾಗಿ ಆಲ್ಫಾ ಜನ್ ಏನಿದೆ ಅಂಥ ಮಕ್ಕಳಿಗೆ ಕನ್ನಡದ ಸಾಹಿತ್ಯವನ್ನು ಉಣಬಡಿಸುವಂತಹ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕುವೆಂಪು ಅವರ ಜನ್ಮವನ್ನು ಅವರು ಎಲ್ಲಿ ಹುಟ್ಟಿದ್ರು, ಹೇಗೆ ಬದುಕಿದ್ರು, ಇದನ್ನು ಹೇಳುವುದರ ಬದಲಾಗಿ ಕುವೆಂಪು ಅವರ ಯೋಚನಾ ಲಹರಿ ಹೇಗಿತ್ತು, ಕುವೆಂಪು ಅವರ ಶೈಲಿ ಹೇಗಿತ್ತು, ಅದನ್ನು ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಆಗ ಮಾತ್ರ ಮಕ್ಕಳಿಗೆ ಯಾವುದಾದ್ರೂ ರೀತಿಯಲ್ಲಿ ಕುವೆಂಪು ಅವರು ಜೀವನ ಪರ್ಯಂತ ಅವ್ರಿಗೆ ಉಪಯೋಗಕ್ಕೆ ಬರ್ತಾರೆ. ಹೇಗಪ್ಪ ಅಂತ ಹೇಳಿದ್ರೆ, ಕುವೆಂಪು ಅವರ ಯೋಚನಾ ಲಹರಿ ಹೇಗಿತ್ತು ಅನ್ನೋದಾದರೆ, ಯಾವುದಾದ್ರೂ ಕವನವನ್ನು ಬರಿಬೇಕು ಅಂತ ಹೇಳಿದ್ರೆ ಅವರು ಅದರ ಹಿಂದೆ ಸಾಕಷ್ಟು ಹೋಮ್ವರ್ಕ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ತಾಯಿದ್ರು. ಹೋಮ್ವರ್ಕ್ ಇಲ್ದಿರ ಅವ್ರು ಕವನ ಬರೆಯೋಕ್ಕೆ ಕೂತ್ಕೊಳ್ತಾನೆ ಇರಲಿಲ್ಲ. ಹಾಗಾದರೆ ಯಾವುದಾದ್ರೂ ಒಂದು ಕವನವನ್ನು ಬರೀಬೇಕು ಅಂದರೆ ಅದಕ್ಕೊಂದು ಹೋಲಿಕೆ ಬೇಕಲ್ವಾ? ಹೋಲಿಕೆ ಇಲ್ದಿರ ಬರೀಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಅವರು ಸೃಷ್ಟಿ ಮಾಡ್ಕೊಳ್ತಾ ಇದ್ದಿದ್ದು ಒಂದು ನಾಡಗೀತೆಯನ್ನು ಬರೀಬೇಕು ಅಂತ ಹೇಳಿದ್ರೆ ಇಡೀ ನಾಡನ್ನು ತಾಯಿಗೆ ಹೋಲಿಸ್ಕೊಳ್ತಾಯಿದ್ರು. ಅಂದರೆ ಕನ್ನಡ ನಾಡನ್ನು ರಾಜರಾಜೇಶ್ವರಿ ಕನ್ನಡ ತಾಯಿಗೆ ಹೋಲಿಸ್ಕೊಂಡು ಆ ತಾಯಿಯನ್ನು ವರ್ಣನೆ ಮಾಡ್ತಾ ಹೋಗ್ತಿದ್ರು. ಆ ವರ್ಣನೆ ಮಾಡ್ತಾ 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 ಅವ್ರು ಬಳಸ್ತದಂಥ ಪದಗಳು ನಮಗೆ ಎಷ್ಟು ಅದ್ಭುತವಾಗಿ ಕಾಣ್ತವೆ ಅಂತ ಹೇಳಿದ್ರೆ ಆ ನಾಡಿನ ವೈಭವವನ್ನು ತಾಯಿಯನ್ನು ವರ್ಣಿಸುವ ರೀತಿಯಲ್ಲಿ ವರ್ಣಿಸ್ತಾಯಿದ್ರು. ಅದೇ ರೀತಿ ನೀವು ಯಾವುದೇ ಅವ್ರಿಗೆ ಒಂದು ಸಂಸ್ಕೃತದ ಉಗಮ ಹೇಗಾಯಿತು ಅಂತ ಬರೀಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಅಂದರೆ ಈ ಭಾಷೆಗಳಲ್ಲೆಲ್ಲ ಜ್ಯೇಷ್ಠ ಉತ್ಕೃಷ್ಟ ಭಾಷೆ ಯಾವುದಪ್ಪ ಅಂತ ಹೇಳಿದ್ರೆ ಸಂಸ್ಕೃತ. ಅದು ಎಲ್ಲ ಭಾಷೆಗಳಿಗೆ ತಾಯಿ. ಅದರ ಆದಿ ಎಲ್ಲಿದೆ ಅಂತ ಹೇಳಿದ್ರೆ ನಮಗೆ ಸಿಗೋದಿಲ್ಲ. ಅಂಥ ಒಂದು ಸಂಸ್ಕೃತದ ಭಾಷೆಯ ಉಗಮ ಹೇಗಾಯಿತು ಅನ್ನೋದನ್ನು ಅವರು ಪುಸ್ತಕ ಬರೀಲಿಲ್ಲ, ಕವನದ ರೂಪಕ್ಕೆ ಬರೆದ್ರು. ಆ ಕವನ ಬರೆಯೋವಾಗ ಅವ್ರು ಇಟ್ಕೊಂಡಿದ್ದು ಏನಪ್ಪ ಉದಾಹರಣೆ ಅಂತ ಹೇಳಿದ್ರೆ, ಇಡೀ ಸಂಸ್ಕೃತ ಭಾಷೆಯನ್ನು ಒಂದು ತಾಯಿಗೆ ಅವರು ಹೋಲಿಕೆ ಮಾಡಿಬಿಟ್ರು. ಒಂದು ತಾಯಿಯನ್ನು ಕಣ್ಮುಂದೆ ಇಟ್ಕೊಂಡು, ಅಂದರೆ ಹೇಗೆ ನಾಡಗೀತೆಯನ್ನು ಬರೆಯುವಾಗ ನಾಡನ್ನು ತಾಯಿಗೆ, ನಾಡ ದೇವಿಯನ್ನು ವರ್ಣನೆ ಮಾಡಿದ್ರೋ ಹಾಗೆ ಸಂಸ್ಕೃತದ ಬಗ್ಗೆ ಬರೆಯುವಾಗ ಸಂಸ್ಕೃತದ ತಾಯಿಯನ್ನು ವರ್ಣನೆ ಮಾಡ್ಕೊಂಡು ಬರೀತಾರೆ. ಅಂದರೆ ಇಡೀ ಸಂಸ್ಕೃತವೇ ಒಂದು ತಾಯಿ. ಆ ತಾಯಿ ಉಗಮ ಹೇಗಾಯಿತು, ಆ ತಾಯಿ ಹೇಗೆ ಬೆಳೆದ್ಲು, ಆ ತಾಯಿ ಯಾವುದ್ಯಾವುದು ಕವನಗಳನ್ನು, ಕಾವ್ಯಗಳನ್ನು ರಚನೆ ಮಾಡಿದ್ಲು, ಆ ಸಂಸ್ಕೃತ ತಾಯಿಯನ್ನು ಯಾರೆಲ್ಲ ಬಳಸ್ಕೊಂಡ್ರು, ಹೇಗೆ ಆ ತಾಯಿಯನ್ನು ವೈಭವೀಕರಿಸಿದ್ರು, ಹೇಗೆ ಆ ತಾಯಿಯನ್ನು ಉತ್ಕೃಷ್ಟತೆಗೆ ತೆಗೆದುಕೊಂಡು ಹೋದರು ಅನ್ನೋದನ್ನು ಆ ಕವನದ ಮುಖಾಂತರ ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಅದನ್ನು ಹೇಳುವಂಥ ಪ್ರಯತ್ನ ನಾನು ಮಾಡ್ತೇನೆ. ಸಾಧ್ಯ ಆದರೆ ಅದರ ವಿವರಣೆಯನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನೀವು ನೋಡ್ಬೋದಾಗುತ್ತೆ. ಅವರು ಬರೀತಾರೆ, ಪೃಥ್ವಿಯ ಪ್ರಥಮ ಪ್ರಭಾತದಲ್ಲಿ ಇತಿಹಾಸ ದೃಷ್ಟಿಗ ಸ್ಪಷ್ಟ ಅಜ್ಞಾತ ಪ್ರಾಚೀನದಲ್ಲಿ ಚಿರದವಲ ಹಿಮಶೈಲ ಪೃಥುಲೋರ ಪ್ರೇಂಕದಲ್ಲಿ ನವಜಾತ ಶಿಶುವಾಗಿ ನಲಿದ ಮಂಗಲಮಯಿ ಆರ್ಯ ಮಾತೆಯ ಮೊದಲ ನಾಗರಿಕತೆಯ ಸಮಗಾನದ ವಾಣಿಯಿಂದ ಮೂಡಿದ ಮಂಗಳ ಮೂರ್ತಿ ನೀನೆಲವು ಸಂಸ್ಕೃತ ವಾಗ್ದೇವಿ. ವನಭವನದಲ್ಲಿ ಮೊದಲು ಬಾನೆಡೆಗೆ ಮೊಗವೆತ್ತಿ ಕೈ ಮುಗಿದು ದೇವನ ಆಶೀರ್ವಾದವನ್ನೇ ಬಯಸಿ
ವೇದದಲ್ಲಿ ಪ್ರಾರ್ಥಿಸಿದಾದ ನಿನ್ನದಲೆ ತಾಯಿ. ಉಪನಿಷತ್ತಿನಲ್ಲಿ ಋಷಿಗಳು ನಿನ್ನನ್ನಾಶ್ರಯಿಸಿ ತಮ್ಮ ಮಹದಾಲೋಚನಾ ಮಂಜರಿಯಲ್ಲಿ ನೈದು ಮಂತ್ರ ತೂರ್ಯದಲ್ಲಿ ಶಿಶುನರಗೆ ಅಭಯ ಮತವನ್ನು ಹೇಳಿ ಮೈತ್ರೇಯಿ ಯಾಜ್ಞವಲ್ಕ್ಯಾದಿಗಳು ತವಸ್ತನ್ಯ ಪೀಯೂಷ ಪಾನದಿ ಮೃತ್ಯುವನ್ನೇ ಉತ್ತರಿಸಿ ಅಮೃತರಾಗಿ ಹರಲ್ತೆ. ವ್ಯಾಸ ವಾಲ್ಮೀಕಿಗಳು ಮೃದು ಮಧುರ ಧೀರ ಗಂಭೀರ ತವ ವಾಣಿಯಂ ಕಾವ್ಯ ಕಾಹಿನಿಯ ರಸವಾಹಿನಿಯ ಸ್ರೋತದಲ್ಲಿ ಆನಂದ ವರ್ಷವನ್ನೇ ಕಳೆದು ಲೋಕದಲ್ಲಿ ಸ್ವರ್ಣ ಸ್ವಪ್ನ ನಂದನೋದ್ಯಾನವನ್ನು ಸೃಜಿಸಿ ಕವಿಕುಲ ಶಿರೋಮಣಿಗಳಾಗಿ ರಂಜಿಪರಲ್ತೆ. ಕಾಳಿದಾಸಾದಿಗಳು ಭಾಸ ಭವಭೂತಿಗಳು ಜ್ಞಾನಿ ವೈಯಾಕರಣ ವಿಭೂತಿಗಳು ರಸಋಷಿ ವಿಭೂತಿಗಳು ನಿನ್ನ ನಿರ್ಜರಣಿಯಲ್ಲಿ ಕ್ರೀಡಿಸುವ ಶಿಶುಗಳಾಗಿಹರು. ನಿನ್ನ ಮೊಲೆವಾಲ ಸವಿ ಇಲ್ಲದೆ ಬದುಕುವೆ, ನೀನಿಲ್ಲದೆಲ್ಲಿಯದು ಭರತ ಖಂಡದ ಬದುಕು. ಸಂಪತ್ತು ಸಂಸ್ಕೃತಿ ನಮ್ಮ ಜೀವನ ಗಂಗೆ, ನಿನ್ನೆದೆಯ ಅಕ್ಷಯ ಹಿಮಾಲಯವು ಸರ್ವದಾ ದಾನ ಮಾಡುವ ಪುಣ್ಯಜಲ ತೀರ್ಥದಿಂದಲ್ತೆ ಬತ್ತದೆ ಚಿರವಾಗಿ ನೂತನವಾಗಿ ಅರಿಯುತ್ತಿದೆ. ಹೇ ದಿವ್ಯ ಸಂಸ್ಕೃತ ಹಿಮಾಚಲವೇ, ಗಗನ ಚುಂಬಿತವಾಗಿ ಬೆಳೆದು ನೀ ನಿಂತಿರುವೆ. ಸ್ಥಿರತೆಯದು ಸಾವಲ್ಲ, ಜೀವಿತದ ಚರಮ ಲಕ್ಷ್ಯ. ಅಳತೆಗೈ ಸ್ತನ್ಯಪಾನವ ನೀಡು ಹೇ ಜನನಿ. ಹಸಿದ ಅಸುಳೆಯ ಕೈಯ ಆಶಯವನ್ನು ಕಸಿಯುವುದು ಹಿರಿಯ ಸಂಸ್ಕೃತಿ ಪಡೆದ ಸಂಸ್ಕೃತ ಮಹಿಷಿಗೆ ಗೌರವದ ಕುರುಹಲ್ಲ. ಮಗು ಬೆಳೆಯಲೆಳೆಸುವುದು ಜನನಿಯ ಮರಣಕ್ಕಲ್ಲ, ಜನನಿಗದು ಅಭಿಮಾನ ತೇಜಸ್ಸು ಶ್ರೇಯಸ್ಸು. ಸಂಪ್ರದಾಯದ ಆರ್ಯೆ ನಿನಗೇಕೆ ಈ ತರು ಎಳೆಯರ ನವನವೀನ ಅನುಕರಣೆ ಲೋಲುಪತೆ, ಪರಸಂಸ್ಕೃತಿಯ ಅನುಕರಣೆ ಲೋಲುಪತೆ. ಅದು ನಮಗಿರಲಿ ಬಿಡು ಜಗದ್ವಂದಿಯೇ ಅಂತ ಹೇಳ್ತಾರೆ. ಅಂದರೆ ಸಂಸ್ಕೃತ ಹೇಗೆ ಹುಟ್ಟಿತು ಅಂತ ಹೇಳಿದ್ರೆ, ಈ ಭೂಮಿ ಸಾವಿರಾರು ವರ್ಷಗಳ ಹಿಂದೆ ಕೆಂಡ ಮಂಡಲವಾಗಿ ತಿರುಗ್ತಾ ಲಕ್ಷಾಂತರ ವರ್ಷಗಳಾದಮೇಲೆ ಶಾಂತವಾಯ್ತಂತೆ. ಆ ಶಾಂತವಾದಮೇಲೆ ಇಲ್ಲಿ ಅನಿಲಗಳು ಮಂಜಿನ ರೂಪವನ್ನು ತಾಳಿ ಆ ಮಂಜು ನೀರಾಗಿ ಭೂಮಿಯ ಮೇಲೆ ನೀರಿನ ಉಗಮ ಆಯ್ತಂತೆ. ಈ ನೀರಿನ ಉಗಮ ಆದಮೇಲೆ ಭೂಮಿಗೆ ಸೂರ್ಯೋದಯ ಆಯ್ತಲ್ಲ, ಆ ಮೊದಲ ಸೂರ್ಯೋದಯ ಯಾವಾಗಾಯಿತೋ ಅಲ್ಲಿಂದ ತೆಗೆದುಕೊಳ್ತಾರೆ. ಅಂದರೆ ಪೃಥ್ವಿಯ ಪ್ರಥಮ ಪ್ರಭಾತದಲ್ಲಿ, ಪೃಥ್ವಿ ಅಂದರೆ ಭೂಮಿ, ಈ ಭೂಮಿಗೆ ಮೊದಲ ಸೂರ್ಯೋದಯ ಯಾವಾಗಾಯಿತೋ ಆಗಿನಿಂದ ಈ ಕವನದ ಪ್ರಾರಂಭ ಮಾಡ್ತಾರೆ. ಹಾಗೆ ಈ ಭೂಮಿ ಆದಮೇಲೆ ನೀರು ಬಂದ ಮೇಲೆ ಸೂರ್ಯನ ಮೊದಲ ಸೂರ್ಯೋದಯ ಆದಮೇಲೆ ಸಹಸ್ರಾರು ವರ್ಷಗಳ ನಂತರ ಹಿಮಾಲಯದ ಸಿಂಧೂ ನದಿಯ ತಪ್ಪಲಿನಲ್ಲಿ ಒಂದು ಆರ್ಯ ಸಂಸ್ಕೃತಿಯ ಉಗಮ ಆಗುತ್ತೆ. ಅಲ್ಲಿ ಒಂದು ಮಗು ಜನನ ಆದರೆ, ಅಂದರೆ ಒಂದು ನರಜಾತಿ, ಅಂದರೆ ಒಂದು ನಾವೇನು ಇದನ್ನು ಹೇಳ್ತೀವಿ, ಒಂದು ಹರಪ್ಪ ಮೊಹೆಂಜೊದಾರೋ, ಸಿಂಧು ನದಿ, ನೈಲ್ನ ಇವೆಲ್ಲ ನಾಗರಿಕತೆ ಅಂತ ಏನು ಹೇಳ್ತೀವಿ, ಈ ರೀತಿಯ ಸಿಂಧೂ ನದಿಯ ತೀರದಲ್ಲಿ ಒಂದು ಸಿಂಧೂ ನಾಗರಿಕತೆ ಆಗುತ್ತೆ. ಅಲ್ಲಿ ಆ ಮಗು ಮೊದಲು ಮಾತನಾಡಿದಂಥ ತೊದಲ ನಾಗರಿಕತೆಯ ವಾಣಿ ಯಾವುದಪ್ಪ ಅಂದರೆ ಅದೇ ಸಂಸ್ಕೃತ ಅಂತ ಹೇಳ್ತಾರೆ. ಅಂದರೆ ತೊದಲು ನುಡಿನಲ್ಲಿ ಮೊದಲು ಕಲ್ತಿದ್ದೇ ಸಂಸ್ಕೃತ. ಅದಾದ ನಂತರದಲ್ಲಿ ಆ ಸಂಸ್ಕೃತವನ್ನು ಯಾರೆಲ್ಲ ಬಳಸಿದ್ರು, ಹೇಗೆಲ್ಲ ಬಳಸಿದ್ರು, ಸಂಸ್ಕೃತವನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಯಾಜ್ಞವಲ್ಕ್ಯಾದಿಗಳು ತವಸ್ತನ್ಯ ಪೀಯೂಷ ಪಾನದಿಂ ಮೃತ್ಯುವನ್ನೇ ಉತ್ತರಿಸ್ಬಿಟ್ರು ಅಂತ. ಅಂದರೆ ಮೃತ್ಯುವನ್ನೇ ಗೆದ್ದಂತಹ ಸಂಸ್ಕೃತ ಶ್ಲೋಕಗಳಿದ್ದಾವೆ. ಅಮೃತವಾಗಿ ಹರಲ್ತೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮಗೆ ಅದನ್ನು ಕೇಳ್ತಾ ಹೋದರೆ ಭಾಳ, ನನಗಂತೂ ಭಾಳ ರೋಮಾಂಚನವಾಗುತ್ತೆ. ಅಂಥ ಅದ್ಭುತವಾದ ಸಾಲಗಳನ್ನು ಬರೆದಿದ್ದಾರೆ. ಕಾಳಿದಾಸಾದಿಗಳು ಭಾಸ ಭವಭೂತಿಗಳು ಜ್ಞಾನಿ ವೈಯಾಕರಣ ರಸಋಷಿ ವಿಭೂತಿಗಳು ನಿನ್ನ ನಿರ್ಜರಣಿಯಲ್ಲಿ ಕ್ರೀಡಿಸುವ ಶಿಶುಗಳಾಗಿಹರು. ಅಂದರೆ ಕಾಳಿದಾಸ ಭಾಸ ಭವಭೂತಿ ಬಾಣ ಇವರೆಲ್ಲರೂ ಕೂಡ ಯಾವ ರೀತಿ ಸಂಸ್ಕೃತವನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ, ಒಂದು ಮಕ್ಕಳನ್ನು ನೀರಿನಲ್ಲಿ ಬಿಟ್ಟರೆ ಹೇಗೆ ಆಟಾಡ್ತಾರೋ ಆ ರೀತಿ ಶಿಶುಗಳಾಗಿ ಸಂಸ್ಕೃತವನ್ನು ಬಳಸ್ಕೊಂಡು ಕಾವ್ಯಗಳನ್ನು ಮಕ್ಕಳಂತೆ ಆಟಾಡ್ಬಿಟ್ಟಿದ್ದಾರೆ, ನೀರಲ್ಲಿ ಲೀಲಾಜಲವಾಗಿ ಆಟಾಡ್ಬಿಟ್ಟಿದ್ದಾರೆ ಅಂತ ಬರೀತಾರೆ. ಏನು ಅದ್ಭುತವಾದಂಥ ಪದಗಳು. ಅವ್ರು ಇನ್ನೊಂದು ಕಡೆ ಹೇಳ್ತಾರೆ ಅದೇ ಸಾಲಿನಲ್ಲೇ, ನೀನಿಲ್ಲದೆಲ್ಲಿಯದು ಭರತ ಖಂಡದ ಬದುಕು ಅಲ್ವಾ. ಸಂಸ್ಕೃತ ತಾಯಿ ಇಲ್ಲದೆ ಹೋದರೆ, ಸಂಸ್ಕೃತ ಭಾಷೆ ಇಲ್ಲದೆ ಹೋದರೆ ಭಾರತವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಭಾರತ ಅಂದರೆ ಏನು? ಭಾರತವನ್ನು ಭಾರತವಾಗಿಯೇ ನೋಡಬೇಕು ಅಂದರೆ ಈ ಭರತಖಂಡದ ಮೂಲಭೂತ ಕೃತಿ ಮಹಾಭಾರತ, ರಾಮಾಯಣ, ಭಾಗವತ, ಭಗವದ್ಗೀತೆ ಇವುಗಳೆಲ್ಲ ರಚಿತ ಆಗಿರೋದು ಯಾವುದರಲ್ಲಿ? ಸಂಸ್ಕೃತದಲ್ಲಲ್ವಾ. ಇಂಥ ಸಂಸ್ಕೃತ
ನೀನಿಲ್ಲದೆ ಹೋದರೆ, ನೀನಿಲ್ಲದೆಲ್ಲಿ ಅದು ಭರತ ಖಂಡದ ಬದುಕು. ಸಂಪತ್ತು ಸಂಸ್ಕೃತಿ ನಮ್ಮ ಜೀವನ ಗಂಗೆ. ಇದು ನಮಗೆ ಸದಾ ಅರಿಯತಕ್ಕಂಥ ವಂಶ, ಅಂದರೆ ಕಾಲದಿಂದ ಕಾಲಕ್ಕೆ ನಾಗರಿಕತೆಯಾಗಿ ಪ್ರವಾಹದಲ್ಲಿ ಅರಿಬೇಕು ಅಂತೇಳಿದ್ರೆ, ಜ್ಞಾನ ಗಂಗೆಯಾಗಿ ಅರಿಬೇಕು ಅಂತೇಳಿದ್ರೆ ಅದಕ್ಕೆ ಸಂಸ್ಕೃತನೇ ಕಾರಣ ಅಂಥೇಳಿ ಕುವೆಂಪು ಅವರು ಹೇಳ್ತಾ ಹೋಗ್ತಾರೆ. ಇನ್ನಷ್ಟು ವಿಚಾರಗಳನ್ನು ನಾನು ನಿಮಗೆ ವಿವರವಾಗಿ ಹೇಳೋನಿದ್ದೀನಿ. ನೀವು ದಯವಿಟ್ಟು ಪ್ರತಿನಿತ್ಯ ನಮ್ಮ NKR ಕನ್ನಡ ವಾಹಿನಿ ಅರ್ಪಿಸುವಂತಹ ಕನ್ನಡ ಸಾಹಿತ್ಯ ಸಿರಿ ಕಾರ್ಯಕ್ರಮದಲ್ಲಿ ನೀವು ಪ್ರತಿನಿತ್ಯ ನೋಡೋದಾದರೆ ನಿಮ್ಮೊಂದಿಗೆ ಮಕ್ಕಳನ್ನು ಕೂರಿಸ್ಕೊಂಡು ನೋಡಿ. ನೀವು ಶಿಕ್ಷಕರಾದರೆ ನಿಮ್ಮ ಸ್ಟೂಡೆಂಟ್ಸ್ನ ಕೂರಿಸ್ಕೊಂಡು ನೋಡಿ. ನೀವು ತಾಯಿ ತಂದೆಯರಾದರೆ, ಪೋಷಕರಾದರೆ ನಿಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ನೋಡಿ. ಅಥವಾ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ಯಾವುದಾದ್ರು ಕನ್ನಡ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದರೆ ನಿಮ್ಮ ಸಂಘಟನೆಯ ಎಲ್ಲ ಸದಸ್ಯರನ್ನು ಕೂರಿಸ್ಕೊಂಡು ನೋಡಿ ಅಥವಾ ನೋಡುವಂಥ ಪ್ರಯತ್ನ ಮಾಡಿ. ಇದನ್ನು ನೀವು ಬೆಳೆಸಬೇಕು. ಈಗಾಗಲೇ ಕನ್ನಡ ಸಾಹಿತ್ಯ ಉತ್ಕೃಷ್ಟವಾಗಿದೆ. ಕನ್ನಡವನ್ನು ಬಳಸ್ತಾ ಈ ಕನ್ನಡ ಸಾಹಿತ್ಯ ಸಿರಿಯನ್ನು ನೋಡುವ ನಾವು ಕನ್ನಡವನ್ನು ಬೆಳೆಸೋಣ ಅಂಥೇಳಿ ಮತ್ತೊಮ್ಮೆ ನಿಮ್ಮಲ್ಲಿ NKR ಕನ್ನಡ ವಾಹಿನಿಯ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಪ್ರತಿನಿತ್ಯ ಬೆಳಗ್ಗೆ 5:30ಕ್ಕೆ ಕನ್ನಡ ಸಾಹಿತ್ಯ ಸಿರಿ ಕಾರ್ಯಕ್ರಮ ನೀವು ನೋಡ್ಬೋದು. ಹಾಗೆ ಅದೇ ದಿನ ಸಂಜೆ 5:30ಕ್ಕೆ ಕನ್ನಡ ಸಾಹಿತ್ಯ ಸಿರಿ ಕಾರ್ಯಕ್ರಮವನ್ನು ತಾವು ನೋಡ್ಬೋದಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ NKR ಕನ್ನಡ ವಾಹಿನಿಯ ಪರವಾಗಿ ನಮಸ್ಕಾರ.